ಕರ್ನಾಟಕದ ಬಹುತೇಕ ಕಡೆ ರಣಮಳೆ ಉಂಟಾಗ್ತಾ ಇದೆ. ಅಲ್ಲೋಲ ಕಲ್ಲೋಲವಾಗಿದೆ. ಮಂತ್ರಾಲಯದ ರಾಯರ ಮಠದಲ್ಲೂ ಕೂಡ ಮಳೆ ಅವಾಂತರವನ್ನು ಸೃಷ್ಟಿ ಮಾಡಿರುವಂಥದ್ದು. ಕೊಪ್ಪಳದಲ್ಲಿ ವರುಣ ಮಳೆಗೆ ಓರ್ವ ಯುವಕ ಬಲಿಯಾಗಿದ್ದಾರೆ. ಬಹುತೇಕ ಕಡೆಗಳಲ್ಲಿ ಆಗ್ತಾ ಇರುವಂತಹ ರಣಮಳೆ ಅಲ್ಲೋಲ ಕಲ್ಲೋಲವಾಗಿದೆ. ಮಂತ್ರಾಲಯದ ರಾಯರ ಮಠದಲ್ಲೂ ಕೂಡ ಮಳೆ ಅವಾಂತರವನ್ನೇ ಸೃಷ್ಟಿ ಮಾಡಿದೆ. ಕೊಪ್ಪಳದಲ್ಲಿ ವರುಣ ಅಬ್ಬರಿಸಿ ಬೊಬ್ಬರಿತಾ ಇದ್ದಾನೆ. ಯುವಕ ಬಲಿಯಾಗಿದ್ದಾನೆ. ಓರ್ವ ಯುವಕ. ವಿಜಯಪುರದಲ್ಲಿ ದಾಖಲೆಯ 155 mm ಮಳೆಯಾಗಿದೆ. ಬಳ್ಳಾರಿಯಲ್ಲಿ ನದಿಯಂತೆ ಹರಿದಿದೆ ಮಳೆಯ ನೀರು. ಕನಕದುರ್ಗಮ್ಮ ದೇಗುಲ ಬಳಿಯೂ ಕೂಡ ಅಂಡರ್ಪಾಸ್ ಭರ್ತಿಯಾಗಿರುವಂಥದ್ದು. ಬೆಳಗಾವಿಯಲ್ಲಿ ಬಿರುಗಾಳಿ ಸಮೇತ ಮಳೆಯ ಆರ್ಭಟ ಮುಂದುವರಿತಾ ಇದೆ. ಅಥಣಿಯಲ್ಲಿ ಬಿರುಗಾಳಿ ಅಬ್ಬರಕ್ಕೆ ಧರೆಗೆ ಉರುಳಿದೆ ಮರಗಳು. ಮುಂಗಾರು ಪೂರ್ವದಲ್ಲೇ ಮಳೆಯ ರಣಾರ್ಭಟ ಶುರುವಾಗಿರುವಂಥದ್ದು. ಮಲೆನಾಡು, ಕರಾವಳಿ, ಮಧ್ಯ ಕರ್ನಾಟಕದಲ್ಲೂ ಕೂಡ ಮಳೆಯ ಅಬ್ಬರ ಶುರುವಾಗಿದೆ. ಸೊ ಹವಾಮಾನ ಇಲಾಖೆ ಒಂದಷ್ಟು ಮುನ್ಸೂಚನೆಯನ್ನು ಕೂಡ ಕೊಡ್ತಾ ಇರುವಂಥದ್ದು. ಎಲ್ಲೆಲ್ಲಿ ಎಷ್ಟೆಷ್ಟು ಮಳೆ ಆಗುತ್ತೆ, ಜೊತೆಗೆ ಯಾವ ರೀತಿಯಾದಂತಹ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅಂತ ಹೇಳ್ಬಿಟ್ಟು ಯೆಲ್ಲೋ ಅಲರ್ಟ್, ಆರೆಂಜ್ ಅಲರ್ಟ್ ಅನ್ನು ಇದೀಗ ಸಾಕಷ್ಟು ಜಿಲ್ಲೆಗಳಿಗೆ ಘೋಷಣೆ ಮಾಡಿದೆ. ಬೆಂಗಳೂರಿನಲ್ಲೂ ಕೂಡ ಜಿಟಿ ಮಳೆಯಾಗುವಂತಹ ಸಾಧ್ಯತೆಗಳು. ಇನ್ನು 5 ದಿನ ಕೂಡ ಕಂಟಿನ್ಯೂಸ್ಲಿ ಬಿರುಗಾಳಿ ಸಮೇತ ಮಳೆಯಾಗುತ್ತೆ ಅನ್ನುವಂತಹ ಒಂದು ಮುನ್ಸೂಚನೆಯನ್ನು ಕೂಡ ಕೊಟ್ಟಿರುವಂಥದ್ದು. ಇದರ ಜೊತೆಗೆ ಇದೀಗ ಕರ್ನಾಟಕದಲ್ಲಿ ಬಹುತೇಕ ಕಡೆಗಳಲ್ಲಿ ರಣ ಮಳೆಗೆ ಎಲ್ಲವೂ ಕೂಡ ಅಲ್ಲೋಲ ಕಲ್ಲೋಲವಾಗಿದೆ. ಮಂತ್ರಾಲಯದ ರಾಯರ ಮಠದಲ್ಲೂ ಕೂಡ ಮಳೆ ಅವಾಂತರವನ್ನೇ ಸೃಷ್ಟಿ ಮಾಡಿಬಿಟ್ಟಿದೆ. ಕೊಪ್ಪಳದಲ್ಲಿ ಮಳೆಗೆ ಓರ್ವ ಯುವಕ ಬಲಿಯಾಗಿದ್ದಾನೆ ಕೂಡ. ಇನ್ನು ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟು ಮಳೆಯಾಗಿದೆ ಅಂತ ನೋಡ್ತಾ ಹೋಗೋದಾದರೆ, ವಿಜಯಪುರದಲ್ಲಿ 150 mm ಮಳೆಯಾಗಿರುವಂಥದ್ದು. ಬೆಳಗಾವಿಯಲ್ಲಿ 126.5 mm, ಉತ್ತರ ಕನ್ನಡದಲ್ಲಿ 116 mm, ರಾಯಚೂರು 112 mm, ಬಾಗಲಕೋಟೆ 102.2 mm, ಕೊಪ್ಪಳದಲ್ಲಿ 99.5 mm, ಯಾದಗಿರಿಯಲ್ಲಿ 99 mm, ಉಡುಪಿಯಲ್ಲಿ 94.5 mm, ಇನ್ನು ಧಾರವಾಡ 91.5, ಗದಗ 91, ಶಿವಮೊಗ್ಗ 83.5, ಚಿತ್ರದುರ್ಗದಲ್ಲಿ 77, ಕಲಬುರಗಿಯಲ್ಲಿ 76.5, ವಿಜಯನಗರದಲ್ಲಿ 75.2, ಹಾವೇರಿಯಲ್ಲಿ 66, ದಾವಣಗೆರೆ 53 mm. ಇಷ್ಟು ಡೀಟೇಲ್ಸ್ ಕೂಡ ಇರುವಂಥದ್ದು. ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟು ಮಿಲಿಮೀಟರ್ ಮಳೆಯಾಗಿದೆ ಅನ್ನುವಂತಹ ಕಂಪ್ಲೀಟ್ ಆದಂತಹ ಡೀಟೇಲ್ಸ್. ಇನ್ನು ದಕ್ಷಿಣ ಕನ್ನಡ, ಬಳ್ಳಾರಿ, ಹಾಸನ, ಇಲ್ಲೂ ಕೂಡ ದಕ್ಷಿಣ ಕನ್ನಡದಲ್ಲಿ 49.5 mm ಆಗಿದೆ. ಬಳ್ಳಾರಿಯಲ್ಲಿ 49.4 mm ಮಳೆಯಾಗಿರುವಂಥದ್ದು. ಜೊತೆಗೆ ಹಾಸನದಲ್ಲಿ 42.5 mm ಮಳೆಯಾಗಿರುವಂಥದ್ದು. ಕಂಪ್ಲೀಟ್ ಆಗಿ ಮಳೆ ಆಗಿರುವಂಥದ್ದು. ಎಲ್ಲ ಕಡೆ ರಾಜ್ಯದಲ್ಲಿ ಮಳೆಯ ಅಬ್ಬರ ಬೊಬ್ಬರಿತಾ ಇದೆ. ಎಲ್ಲೆಲ್ಲಿ ಮಳೆ, ಎಲ್ಲೆಲ್ಲಿ ಅಲರ್ಟ್ ಅಂತ ನೋಡ್ತಾ ಹೋಗೋದಾದರೆ 2 ಜಿಲ್ಲೆಗೆ ಆರೆಂಜ್ ಅಲರ್ಟನ್ನು ಘೋಷಣೆ ಮಾಡಲಾಗಿದೆ. 17 ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟನ್ನು ಘೋಷಣೆ ಮಾಡಿರುವಂಥದ್ದು. ಸೊ ಬೆಂಗಳೂರಲ್ಲಿ ಮೋಡ ಕವಿದಂತಹ ವಾತಾವರಣ, ಜಿಟಿ ಮಳೆಯಾಗುವಂತಹ ಸಾಧ್ಯತೆಗಳು ಇದೆ. ಇನ್ನು 5 days ಅಂತ ಕೂಡ ಹೇಳಲಾಗ್ತಾ ಇದೆ. ಇನ್ನು ಮುಂದಿನ 48 ಗಂಟೆಗಳ ಕಾಲ ಜೋರು ಮಳೆಯಾಗುವಂತಹ ಸಾಧ್ಯತೆಗಳು ಇದೆ ಬೆಂಗಳೂರಿನಲ್ಲಿ ಅನ್ನುವಂತಹ ಮುನ್ಸೂಚನೆ ಇರುವಂಥದ್ದು. ಜೊತೆಗೆ ಗಂಟೆಗೆ 50ರಿಂದ 60 ಕಿಲೋಮೀಟರ್ ವೇಗದಲ್ಲಿ ಬಿರುಗಾಳಿ ಸಾಧ್ಯತೆ ಅಂತ ಕೂಡ ಹೇಳಲಾಗ್ತಾ ಇದೆ. ಜನರು ಎಚ್ಚರದಿಂದ ಇರಬೇಕು ಅಂತ ಹೇಳಿಬಿಟ್ಟು ಹವಾಮಾನ ಇಲಾಖೆ ಎಚ್ಚರಿಕೆಯನ್ನು ಕೂಡ ಕೊಟ್ಟಿರುವಂಥದ್ದು. ಸೊ ಕರ್ನಾಟಕದ ಬಹುತೇಕ ಕಡೆ ವರುಣಾರ್ಭಟ ಶುರುವಾಗಿರುವಂಥದ್ದು. ಈ ಕಡೆ ರೈತರಿಗೆ ಮುಂಗಾರು ಬಂತು ಅಂತ ಹೇಳಿದ್ರೆ ಬಿತ್ತನೆಗೆ ಅನುಕೂಲ ಆಗುತ್ತೆ. ಆದರೆ ಎಲ್ಲ ಕಡೆ ಅಲ್ಲೋಲ ಕಲ್ಲೋಲ ಆಗಿರುವಂಥದ್ದು. ವರ್ಣಾರ್ಭಟಕ್ಕೆ ಓರ್ವ ಬಲಿಯಾಗಿದ್ದಾರೆ ಕೂಡ ಕೊಪ್ಪಳದಲ್ಲಿ. ಸೊ ಇನ್ನು ಎಲ್ಲೆಲ್ಲಿ ಮಳೆ ಅಂತ ನೋಡ್ತಾ ಹೋಗೋದಾದರೆ, ಕೊಪ್ಪಳ ಹಾಗೆ ಗದಗ ಜಿಲ್ಲೆಯಲ್ಲಿ ಆರೆಂಜ್ ಅಲರ್ಟನ್ನು ಘೋಷಣೆ ಮಾಡಿದ್ದಾರೆ. ಗುಡುಗು ಮಿಂಚಿನ ಸಹಿತ ಭಾರೀ ಮಳೆಯಾಗುವಂಥ ಮುನ್ಸೂಚನೆ ಕೂಡ ಕೊಟ್ಟಿರುವಂಥದ್ದು. ಯಾದಗಿರಿ, ರಾಯಚೂರು, ಬಾಗಲಕೋಟೆ, ಬಳ್ಳಾರಿ, ವಿಜಯನಗರ, ದಾವಣಗೆರೆ, ಚಿತ್ರದುರ್ಗ, ತುಮಕೂರು, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರ, ಕೋಲಾರ, ರಾಮನಗರ, ಚಾಮರಾಜನಗರ, ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ ಕೂಡ ಯೆಲ್ಲೋ ಅಲರ್ಟನ್ನು ಘೋಷಣೆ ಮಾಡಿರುವಂಥದ್ದು. ಸೊ ಎಲ್ಲೆಲ್ಲಿ ಮಳೆಯಾಗುವಂತಹ ಸಾಧ್ಯತೆಗಳಿದೆ, ಎಲ್ಲೆಲ್ಲಿ ಯೆಲ್ಲೋ ಅಲರ್ಟ್ ಘೋಷಣೆ ಆಗಿದೆ ಅನ್ನುವಂಥ ಕಂಪ್ಲೀಟ್ ಮಾಹಿತಿ. ಕೊಪ್ಪಳ ಹಾಗೆ ಗದಗ ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟನ್ನು ಕೊಡಲಾಗಿದೆ. ಸೊ ಅಧಿಕ ಮಳೆಯಾಗುವಂತಹ ಸಾಧ್ಯತೆಗಳು ಇಲ್ಲೆಲ್ಲ ಕೂಡ. ಇನ್ನು ಗುಡುಗು ಮಿಂಚಿನ ಸಹಿತ ಭಾರೀ ಮಳೆಯಾಗುವಂತಹ ಮುನ್ಸೂಚನೆ ಕೂಡ ಕೆಳಗಿನ ಈ ಜಿಲ್ಲೆಗಳಿಗೆ: ಯಾದಗಿರಿ, ರಾಯಚೂರು, ಬಾಗಲಕೋಟೆ, ಬಳ್ಳಾರಿ, ವಿಜಯನಗರ, ದಾವಣಗೆರೆ, ಚಿತ್ರದುರ್ಗ, ತುಮಕೂರು, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರ, ಕೋಲಾರ, ರಾಮನಗರ, ಚಾಮರಾಜನಗರ, ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ ಯೆಲ್ಲೋ ಅಲರ್ಟನ್ನು ಘೋಷಣೆ ಮಾಡಲಾಗಿದೆ.